ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣನನ್ನ ಪೊಲೀಸರು ಕರೆತಂದಿದ್ದಾರೆ. ಕೆಎಸ್ಆರ್ಪಿ ವಾಹನದಲ್ಲಿ ಕೋರ್ಟ್ಗೆ ಪೊಲೀಸರು ಕರೆತಂದಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣನನ್ನ ಪೊಲೀಸರು ಕರೆತಂದಿದ್ದಾರೆ. ಕೆಎಸ್ಆರ್ಪಿ ವಾಹನದಲ್ಲಿ ಕೋರ್ಟ್ಗೆ ಪೊಲೀಸರು ಕರೆತಂದಿದ್ದಾರೆ. ಜಾಮೀನು ಸಿಗದೆ ಜೈಲಿನಲ್ಲಿರುವ ಪ್ರಜ್ವಲ್ಗೆ ಮತ್ತೆ ಈಗ ಶಾಕ್ ಎದುರಾಗಿದೆ. ಟ್ರಯಲ್ ಪ್ರಾರಂಭಿಸಲು ಎಸ್ಐಟಿ ಮುಂದಾಗಿದೆ. ಇಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಫ್ರೇಮ್ ಕೂಡ ಸಲ್ಲಿಕೆ ಆಗಲಿದೆ. 6 ತಿಂಗಳ ಹಿಂದೆ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಇಂದು ಚಾರ್ಜ್ ಫ್ರೇಮ್ ಮಾಡಿ ಟ್ರಯಲ್ ಪ್ರಾರಂಭವನ್ನು ಕೂಡ ಮಾಡಲಿದ್ದಾರೆ. ಇನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. ದೋಷಾರೋಪ ಪಟ್ಟಿಯ ಮೇಲೆ ಇಂದಿನಿಂದ ಟ್ರಯಲ್ ಕೂಡ ನಡೆಯಲಿದೆ. ಇನ್ನು ಜಾಮೀನು ಸಿಗುವ ಮುನ್ನವೇ ಟ್ರಯಲ್ ಅನ್ನು ಎಸ್ಐಟಿ ಪ್ರಾರಂಭಿಸ್ತಾ ಇದೆ. ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣನನ್ನ ಪೊಲೀಸರು ಕರೆತಂದಿದ್ದಾರೆ. ಕೆಎಸ್ಆರ್ಪಿ ವಾಹನದಲ್ಲಿ ಪೊಲೀಸರು ಪ್ರಜ್ವಲ್ ರೇವಣ್ಣ ಕಾಮಕ್ರಿಮಿ ಆತನನ್ನ ಕೋರ್ಟ್ಗೆ ಕರೆತಂದಿದ್ದಾರೆ. ಜಾಮೀನು ಸಿಗದೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾನೆ. ಆದರೆ ಇದೀಗ ಮತ್ತೆ ಇನ್ನೊಂದು ಶಾಕ್ ಪ್ರಜ್ವಲ್ ರೇವಣ್ಣಗೆ ಎದುರಾಗಿದೆ. ಟ್ರಯಲ್ ಪ್ರಾರಂಭಿಸಲು ಎಸ್ಐಟಿ ಈಗ ಮುಂದಾಗಿದೆ. ಎಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಫ್ರೇಮ್ ಅನ್ನು ಕೂಡ ಮಾಡಲಿದ್ದಾರೆ. ಇದಾದ ನಂತರ ಟ್ರಯಲ್ ಕೂಡ ಪ್ರಾರಂಭ ಮಾಡಲಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಗುವ ಮುನ್ನವೇ ಟ್ರಯಲ್ ಅನ್ನು ಎಸ್ಐಟಿ ಪ್ರಾರಂಭಿಸ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಲು ಏನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಒಂದು ಖಾಸಗಿ ಅಂಗಗಳನ್ನ ಚಿತ್ರೀಕರಣ ಮಾಡಿರೋದು, ಕೊಲೆ ಬೆದರಿಕೆ ಹಾಕಿರೋದು, ಇದು ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಮೇಲೆ ಸಾಕಷ್ಟು ಪ್ರಕರಣ ಕೂಡ ದಾಖಲಾಯಿತು. ಅದು ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಎಸ್ಐಟಿಗೆ ಪ್ರಕರಣವನ್ನು ಕೂಡ ವರ್ಗಾಯಿಸಿತ್ತು. ಹೀಗಾಗಿ ಏನ್ ಹಾಸನದಲ್ಲಿ ಸುಮಾರು 100 ಮಹಿಳೆಯರ ಮೇಲೆ ಏನ್ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಸುಮಾರು 6 ತಿಂಗಳಿನಲ್ಲಿ ಕೂಡ ಜೈಲಿನಲ್ಲಿದ್ರು. ಆ ಜೈಲಿ ಕೂಡ ಹೈಕೋರ್ಟ್ ಅಲ್ಲಿ ಕೂಡ ಬೇಲ್ ಸಿಕ್ಕಿರಲಿಲ್ಲ, ರಿಜೆಕ್ಟ್ ಆಗಿತ್ತು. ಅದಾದ ನಂತರ ಸುಪ್ರೀಂ ಕೋರ್ಟ್ ಕೂಡ ಹೋಗಿದ್ರು. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದಂತ ಜಾಮೀನು ಅರ್ಜಿ ಎಲ್ಲ ಒಂದ್ ಕಡೆ ರದ್ದಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಎಸ್ಐಟಿ ಅವರು ಕೂಡ ಟ್ರಯಲ್ ಬೇಸ್ ಮಾಡೋದು ಕೂಡ ಮುಂದಾಗಿದ್ದಾರೆ. ಅಂದ್ರೆ ಏನಂತಂದ್ರೆ ಎಷ್ಟು ಜನ ಮಹಿಳೆಯರಿಗೆ ಯಾವ ರೀತಿಯಾಗಿ ಕಿರುಕುಳವನ್ನು ಕೂಡ ಕೊಟ್ಟಿದ್ರು, ಅತ್ಯಾಚಾರ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಚಿತ್ರೀಕರಣವನ್ನು ಕೂಡ ಮಾಡ್ಕೊಳ್ತಿದ್ರು, ಮತ್ತೆ ಪೊಲೀಸರು ಕೂಡ ಅಲ್ಲಿ ಸ್ಪಾಟ್ ಮಾರ್ಜರನ್ನ ಮಾಡಿದಾಗ ಏನೆಲ್ಲ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿತ್ತು, ಆ ಮೊಬೈಲ್ ಗಳನ್ನ ಯಾವ ರೀತಿಯಾಗಿ ಸೀಸ್ ಮಾಡಿದ್ರು, ಲ್ಯಾಪ್ಟಾಪ್ ಗಳಲ್ಲೂ ಕೂಡ ಕೆಲವೊಂದಷ್ಟು ವಿಡಿಯೋಗಳು ಕೂಡ ಇತ್ತು, ಮತ್ತೆ ಪೆನ್ ಡ್ರೈವ್ ಗಳಲ್ಲೂ ಕೂಡ ಸಂಗ್ರಹಣೆ ಮಾಡಲಾಗಿತ್ತು. ಮತ್ತೆ ಮನೆ ಕೆಲಸದವರನ್ನು ಕೂಡ ಒಂದಷ್ಟು ಜನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಕೂಡ ದೂರು ಕೂಡ ದಾಖಲಾಗಿತ್ತು. ಕೆಲವೊಂದಷ್ಟು ಜನ ಜೆಡಿಎಸ್ ನ ಕಾರ್ಯಕರ್ತರು, ಅದ್ರ ಜೊತೆ ಒಂದಷ್ಟು ಪೊಲೀಸ್ ಮಹಿಳಾ ಅಧಿಕಾರಿಗಳು ಮತ್ತೆ ವೈದ್ಯಾಧಿಕಾರಿಗಳು ಸೇರಿದಂತೆ ಸಾಕಷ್ಟು ಜನರ ಮೇಲೆ ಕೂಡ ಅತ್ಯಾಚಾರ ಆಗಿರುವಂತಹ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದ ಪ್ರತಿಯೊಬ್ಬರನ್ನು ಕೂಡ ಒಂದು ಹೇಳಿಕೆಯನ್ನು ಕೂಡ 164 ಹೇಳಿಕೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅವರು ಏನ್ ದೂರದಾರರು ಕೊಟ್ಟಿರುವಂತಹ, ಸಂತ್ರಸ್ತರು ಕೊಟ್ಟಿರುವಂತಹ ಹೇಳಿಕೆಗಳು, ಅದೇ ರೀತಿಯಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಕೊಟ್ಟಿರುವಂತಹ ಹೇಳಿಕೆ, ಅದ್ರ ಜೊತೆ ಪೊಲೀಸರಿಗೆ ಸಿಕ್ಕಿರುವಂತಹ ಎಸ್ಐಟಿ ಅವರಿಗೆ ಏನ್ ಟೆಕ್ನಿಕಲ್ ಎವಿಡೆನ್ಸ್, ಇವೆಲ್ಲವೂ ಕೂಡ ಟ್ಯಾಪ್ ಮಾಡಿ ನ್ಯಾಯಾಧೀಶ ಮುಂದೆ ಈಗ ಟ್ರಯಲ್ ಮಾಡಲಾಗುತ್ತೆ. ಆ ಟ್ರಯಲ್ ಮಾಡಿದ ನಂತರ ಏನಾದ್ರೂ ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರ ಮಾಡೋದು ಕನ್ಫರ್ಮ್ ಆದ್ರೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.